ಅಂಗಳಕ್ಕೆ ಬರುತ್ತಿದ್ದ ಆಟೋವನ್ನು ಸೂಕ್ಷ್ಮವಾಗಿ ನೋಡಿದ ಆದಿ. ಪರಿಚಯವಿಲ್ಲದ ಮುಖ, ನೇವಿ ಬ್ಲೂ ಶರ್ಟ್ ಮತ್ತು ಪ್ಯಾಂಟ್ ಧರಿಸಿದ್ದ ಯುವಕ. ಕೆಂಪಾದ ಕೂದಲನ ಅಸಡ್ಡೆಯಿಂದ ಕೈಯಿಂದಲೇ ಸರಿಪಡಿಸಿಕೊಂಡಿದ್ದ. ಆದಿ ಅವನನ್ನು ತೀಕ್ಷ್ಣವಾಗಿ ನೋಡಿ ಅಳೆಯುತ್ತಿದ್ದ. ಅಷ್ಟರಲ್ಲೇ ಆತ ಆಟೋಗೆ ಹಣ ಕೊಟ್ಟು ಜಗುಲಿಯ ಮೆಟ್ಟಿಲುಗಳ ಬಳಿ ನಿಂತ. ಇದೇ ಅಲ್ವಾ ಭಾರದ್ವಾಜ್ ಮನೆ? ಅವನು ಸ್ವಲ್ಪ ಧ್ವನಿ ಏರಿಸಿ ಆದಿಯನ್ನ ಕೇಳಿದ. ಹೌದು, ಯಾರು ನೀವು? ನನಗೆ ಗೊತ್ತಾಗಲಿಲ್ಲ. ಆದಿ ಅವನನ್ನು ಗುರುತಿಸದೆ ಕೇಳಿದ. ನಾನು ಇಲ್ಲಿನ ಅಗ್ನಿ ಮದುವೆ ಆಗಿರುವ ಭೂಮಿಯ ಅಣ್ಣ. ಮುಖ ತಗ್ಗಿಸಿಕೊಂಡು ಅವನು ಹೇಳುವಾಗ ನೋವು ಮತ್ತು ಅವಮಾನದಿಂದ ಭಾಸ್ಕರ್ನ ಎದೆ ಉರಿಯುತ್ತಿತ್ತು. ಓಹ್ ಭಾಸ್ಕರ್, ಭೂಮಿ ಹೇಳಿದ್ಲು. ನನಗೊತ್ತು, ಒಳಗೆ ಬನ್ನಿ. ನಾನು ಅಗ್ನಿಯ ಅಣ್ಣ ಆದಿ ಭಾಸ್ಕರ್ನನ್ನು ಒಳಗೆ ಕರೆದುಕೊಂಡು ಹೋಗುವಾಗ ಭಾಸ್ಕರ್ಗೆ ಬೆಂಕಿಯ ಮೇಲೆ ಹೆಜ್ಜೆ ಇಡುತ್ತಿರುವುದಂತೆ ಭಾಸವಾಗುತ್ತಿತ್ತು. ಅಗ್ನಿ, ಭೂಮಿ, ಸ್ವಲ್ಪ ಇಲ್ಲಿ ಬನ್ನಿ. ಆದಿ ಹಾಲ್ನಿಂದ ಕೂಗಿ ಕರೆದ. ಯಾರದು ಮಗನೆ? ಆದಿಯ ಧ್ವನಿ ಕೇಳಿ ಸುಮಿತ್ರಾ ಮತ್ತು ಗೌರಿ ಹಾಲಿಗೆ ಓಡಿ ಬಂದರು. ಇದು ನಮ್ಮ ಭೂಮಿಯ ಅಣ್ಣ, ನಮ್ಮ ಅಮ್ಮ ಇವರು. ಇದು ನನ್ನ ಹೆಂಡತಿ ಗೌರಿ. ಆದಿ ಭಾಸ್ಕರ್ಗೆ ಅವರನ್ನು ಪರಿಚಯಿಸಿದ. ಭಾಸ್ಕರ್ ಅವರನ್ನು ನೋಡಿ ಹೇಗೋ ಕಷ್ಟಪಟ್ಟು ಮುಗುಳ್ನಕ್ಕ. ಕೂತ್ಕೊಳ್ಳಪ್ಪ ಮಗನೇ, ಕ್ಷಮಿಸಬೇಕು. ಅವತ್ತು ಅವರ ಮದುವೆ ಅಂಥ ಪರಿಸ್ಥಿತಿಯಲ್ಲಿ ನಡೆದು ಹೋಯಿತು. ನಿನಗೆ ವಿಷಯ ತಿಳಿಸೋದಕ್ಕೆ ಭೂಮಿ ಬಹಳ ಪ್ರಯತ್ನಿಸಿದಳು. ಆಗಿದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೋ. ಇನ್ನು ಅವರ ಮೇಲೆ ಯಾವ ಕೋಪನೂ ಬೇಡ. ನಮಗೆಲ್ಲ ಇರೋದು ಒಂದೇ ಜೀವನ ಅಲ್ವಾ? ಭೂಮಿಯನ್ನು ಇಲ್ಲಿ ಎಲ್ಲರೂ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಆಮೇಲೆ ಆ ಹುಡುಗಿಗೆ ಇರೋ ಒಂದೇ ಒಂದು ಬೇಸರ ಅಂದರೆ ನಿನ್ನ ಬಗ್ಗೆ ಮಾತ್ರ. ಅವಳು ಅದನ್ನು ಹೇಳ್ಕೊಂಡಿದ್ದಾಳೆ ನಮ್ಮ ಹತ್ರ. ಭಾಸ್ಕರ್ನ ಕಣ್ಣುಗಳು ಆ ಕ್ಷಣ ಒದ್ದೆ ಆದವು. ನಾನು ಮಾಡಿದ ತಪ್ಪು. ಅವಳ ಜೊತೆ ನಿಲ್ಲಬೇಕಾದ ಸಮಯದಲ್ಲಿ ಅದು ಮಗನೇ, ಅವ್ರು ಬರ್ತಿದ್ದಾರೆ. ಭಾಸ್ಕರ್ ಮಾತನ್ನು ಪೂರ್ತಿ ಮಾಡಲು ಬಿಡದೆ ಸುಮಿತ್ರಾ ಅಗ್ನಿ ಮತ್ತು ಅವನ ಜೊತೆ ಬರುತ್ತಿದ್ದ ಭೂಮಿಯನ್ನು ತೋರಿಸಿದ್ರು. ಭಾಸ್ಕರ್ನನ್ನು ಕಂಡ ತಕ್ಷಣ ಅವನು ಬೈಯಬಹುದೆಂದು ಹೆದರಿ ಅವಳು ಅಗ್ನಿಯ ಹಿಂದೆ ಸರಿದಳು. ಹಾಯ್ ಅಗ್ನಿದೇವ್. ಅಗ್ನಿ ಭಾಸ್ಕರ್ನತ್ತ ಕೈ ಚಾಚಿ ನಗುತ್ತಲೇ ಹೇಳಿದಾಗ ಭಾಸ್ಕರ್ ಮುಜುಗರದಿಂದಲೇ ಆ ಕೈಯನ್ನು ಹಿಡಿದು ನಗಲು ಪ್ರಯತ್ನಿಸಿದ. ಭಾಸ್ಕರ್, ಗೊತ್ತು, ನನ್ನ ಏಕೈಕ ಭಾವ ಅಲ್ವಾ ಭೂಮಿ? ಅಗ್ನಿ ಭೂಮಿಯನ್ನು ನೋಡಿ ಕೇಳಿದ. ಹಾಂ. ಅವಳೊಮ್ಮೆ ಉಸಿರೆಳೆದು ಭಾಸ್ಕರ್ನನ್ನು ಕಡೆಗಣ್ಣಿನಿಂದ ನೋಡಿ ತಲೆ ತಗ್ಗಿಸಿದಳು. ಭಾವ, ಕ್ಷಮಿಸಬೇಕು. ಅವತ್ತಿನ ಸಿಚುವೇಶನ್ ಹಾಗೇ ಇತ್ತು. ಹಾಗಾಗಿ ಬೇರೇನೂ ಯೋಚಿಸೋದಕ್ಕೆ ನಾನು ನಿಲ್ಲಲಿಲ್ಲ. ನನ್ನದೇ ತಪ್ಪು. ಕಾಪಾಡಲು ಸಾಧ್ಯವಾಗಲಿಲ್ಲವಲ್ಲ ನನಗೆ. ಕ್ಷಮೆ ಕೇಳಬೇಕಾದದ್ದು ನಾನು. ಭಾಸ್ಕರ್ ಎದ್ದು ಒಂದು ಭೂಮಿಯ ಮುಂದೆ ನಿಂತು ಅವಳ ಕೈ ಹಿಡಿದ. ಹೆತ್ತವಳ ಹಾಗೆ ಎಲ್ಲರೂ ಇರ್ತಾರೆ ಅಂತ ನಾನು ಅಂದ್ಕೊಂಡೆ. ಹಾಗಂತ ನಿನ್ನ ಮೇಲೆ ನನಗೇನು ದ್ವೇಷ ಇರಲಿಲ್ಲ. ಈ ಎದೆಯಲ್ಲಿ ಯಾವಾಗಲೂ ನಿನ್ನ ಮುಖ ಮಾತ್ರನೇ ಇತ್ತು. ಆದರೆ ನಿನ್ನನ್ನು ಹತ್ತಿರ ಕರೆದು ಅಪ್ಪಿಕೊಳ್ಳುವುದನ್ನೇ ನಾನು ಮರೆತು ಬಿಟ್ಟೆ. ಅದನ್ನು ಹೇಳುವಾಗಲೇ ಭಾಸ್ಕರ್ನ ಕಣ್ಣುಗಳು ಕಣ್ಣೀರನ್ನು ಸುರಿಸಲಾರಂಭಿಸಿದ್ದವು. ಅಣ್ಣ, ನಾನು ಇನ್ನು ಮುಂದೆ ಹೇಗೆ ನಿನ್ನ ಜೊತೆ ಕ್ಷಮಿಸ್ಬಿಡು. ಭಾಸ್ಕರ್ಗೆ ಮಾತನಾಡಲು ಕೂಡ ಕಷ್ಟ ಆಯಿತು. ಏನಿದು ಬಾವ, ಸಣ್ಣ ಮಕ್ಕಳ ಹಾಗೆ ಅಳಬೇಡಿ. ಈ ಮನೆಯ ಕಿರಿಯ ಸೊಸೆ ಇವಳು, ಈ ಅಗ್ನಿದೇವನ ಹೆಂಡತಿ. ಯಾವ ಕೊರತೆಯನ್ನು ನಾವು ಮಾಡಲ್ಲ. ನನ್ನ ಕೊನೆಯುಸಿರಿರುವವರೆಗೂ ಯಾವ ಕೊರತೆನೂ ಬಾರದಂತೆ ನಾನು ಅವಳನ್ನು ನೋಡ್ಕೊಳ್ತೀನಿ. ಭಾಸ್ಕರ್ನ ಹೆಗಲಿಗೆ ತಟ್ಟಿ ಅಗ್ನಿ ಸಮಾಧಾನ ಹೇಳಿದಾಗ ಅವನ ಪರಿಸ್ಥಿತಿ ಹೇಳುತ್ತೀರದಾಗಿತ್ತು. ಜೊತೆಗೆ ಸುಮಿತ್ರಾ ಮತ್ತು ಆದಿ ಕೂಡ ಭಾಸ್ಕರ್ಗೆ ಸಾಂತ್ವನ ಹೇಳಿದರು. ಅವರೆಲ್ಲರ ಕಾಳಜಿ ಮತ್ತು ಪ್ರೀತಿಯನ್ನು ಕಂಡು ಭಾಸ್ಕರ್ಗೆ ಭೂಮಿಯ ವಿಚಾರದಲ್ಲಿ ನೆಮ್ಮದಿಯಾಯಿತು. ಎಲ್ಲರೊಂದಿಗೆ ಮಾತನಾಡುತ್ತಾ ಭಾಸ್ಕರ್ ಅವರೊಂದಿಗೆ ಬೆರೆತು ಹೋದ. ಸ್ವಲ್ಪ ಹೊತ್ತಿನ ನಂತರ ಭಾಸ್ಕರ್ ಹೊರಡಲು ಎದ್ದಾಗ ಭೂಮಿ ಅವನ ಕೈ ಹಿಡಿದಳು. ಇನ್ನೂ ದೂರಕ್ಕೆ ಹೋಗ್ಬೇಕಾ ಅಣ್ಣ? ಇಲ್ಲಿ ಊರಿನಲ್ಲೇ ಇದ್ರೆ ಸಾಕಾಗಲ್ವಾ? ನನಗೆ ನಿನ್ನನ್ನು ನೋಡಬೇಕು ಅಂತ ಅನಿಸಿದ್ರೆ ನಾನು ಎಲ್ಲಿಗಂತ ಓಡಿ ಬರಲಿ? ಇನ್ನು ಮುಂದಾದರೂ ಅಣ್ಣ ತಂಗಿ ಹಾಗೆ ಬದುಕಬೇಕು ಅನ್ನೋ ಆಸೆ ನನಗಿದೆ ಅಣ್ಣ. ಭೂಮಿಯ ಕಣ್ಣುಗಳು ತುಂಬಿ ಹರಿಯುವಾಗ ಭಾಸ್ಕರ್ ಮುಗುಳ್ನಗುತ್ತಲೇ ಅದನ್ನು ಒರೆಸಿದ. ಆ ಕ್ಷಣ ಅವನಲ್ಲಿ ತುಂಬಿ ಬಂದದ್ದು ಅಣ್ಣನ ವಾತ್ಸಲ್ಯ ಮಾತ್ರ. ನನಗೂ ಆಸೆ ಇದೆ, ನಿನ್ನ ಅಣ್ಣನಾಗಿ ಈ ಊರಿನಲ್ಲೇ ಇರ್ತೀನಿ. ಇನ್ನು ಮುಂದೆ ಎಲ್ಲಿಗೂ ಹೋಗಲ್ಲ, ಪ್ರಾಮಿಸ್. ಆದರೆ ಈಗ ನನಗೊಂದು ಕಡೆ ಹೋಗಬೇಕಾಗಿದೆ, ಒಬ್ಬರನ್ನ ನೋಡಬೇಕು. ಅದಾದಮೇಲೆ ನಾನು ಮನೆಗೆ ಕಾಲ್ ಮಾಡ್ತೀನಿ, ಆಗ ಇಬ್ಬರೂ ಅಲ್ಲಿಗೆ ಬರಬೇಕು. ಅವಳ ಹಣೆಯ ಮೇಲೆ ಮುತ್ತಿಟ್ಟು ಭಾಸ್ಕರ್ ಹೇಳಿದಾಗ ಅವಳು ಮನಸ್ಸಾರೆ ನಕ್ಕಳು. ಹೊರಡ್ಲಮ್ಮ?
ಸುಮಿತ್ರಾರ ಮುಖ ನೋಡಿ ವರ್ಷಗಳ ನಂತರ ಮೊದಲ ಬಾರಿಗೆ ಅಮ್ಮ ಎಂದು ಕರೆಯುವಾಗ ಅವನಲ್ಲಿ ಸಣ್ಣದೊಂದು ಹಿಂಜರಿಕೆ ಇತ್ತು. ಅಮ್ಮ ಅಂತ ಕರೆಯಲು ಹಿಂಜರಿಯಬೇಡ, ಅಮ್ಮನೇ ನಾನು ಹೆತ್ತದ್ದು 3 ಮಕ್ಕಳನ್ನೇ. ಆದರೂ ನೀನು, ಭೂಮಿ ಮತ್ತು ಗೌರಿ ಎಲ್ಲರೂ ನನ್ನ ಮಕ್ಕಳೇ. ಸಮಯ ಸಿಕ್ಕಾಗಲೆಲ್ಲ ಇಲ್ಲಿಗೆ ಬರಲೇಬೇಕು, ಆಯಿತಾ? ಆಮೇಲೆ ಇನ್ನು ಮೊದಲಿನ ಹಾಗೆ ದೂರ ಹೋಗದೆ ಇಲ್ಲೇ ಇರಬೇಕು. ತನ್ನ ಮುಖ ನೋಡಿ ಕಾಳಜಿಯಿಂದ ಹೇಳುತ್ತಿರುವ ಆ ತಾಯಿಯನ್ನ ಭಾಸ್ಕರ್ ತುಂಬಿದ ಕಣ್ಣುಗಳಿಂದ ನೋಡಿ ವಿಧೇಯ ಮಗುವಿನಂತೆ ತಲೆಯಾಡಿಸಿದ. ಬಾವಾ ನಿಂತ್ಕೊಳ್ಳಿ, ನಾನು ಬರ್ತೀನಿ. ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದರೆ ಸಾಕು, ನಾನು ಅಲ್ಲಿಗೆ ಬಿಡ್ತೀನಿ. ಅಗ್ನಿ ಹಾಗೆ ಹೇಳಿ ಕಾರಿನ ಕೀ ತೆಗೆದುಕೊಂಡು ಬಂದಾಗ ಭಾಸ್ಕರ್ ನಿರಾಕರಿಸಿದ. ಆದರೆ ಅಗ್ನಿ ಬಿಡದೆ ಭಾಸ್ಕರ್ನನ್ನ ಕಾರ್ನಲ್ಲಿ ಕೂರಿಸಿಕೊಂಡು ಹೊರಟ. ಜೀವನ್ ಹಣವನ್ನ ವಾಪಸ್ ಕೇಳಿದಾಗ್ಲಿಂದ ರಾಜನಿಗೆ ತಲೆ ಕೆಟ್ಟು ಹೋಗಿತ್ತು. ಹೇಳಿದ ದಿನಕ್ಕೆ ಹಣ ಕೊಡಲು ತನ್ನ ಬಳಿ ಇರಲಿಲ್ಲ. ಶ್ರೀಗೆ ಕಾಲ್ ಮಾಡಿ ಸ್ವಲ್ಪ ಹಣ ಕೇಳೋಣ ಎಂದುಕೊಂಡ್ರೆ ಅವನು ಕಾಲ್ ರಿಸೀವ್ ಕೂಡ ಮಾಡ್ತಾನೆ ಇರಲಿಲ್ಲ. ಅವನಿಗೆ ತಲೆ ಸಿಡಿದು ಹೋಗುವಂತಿತ್ತು. ಮಧ್ಯದಲ್ಲಿ ನಿರಂತರವಾಗಿ ಕಾಲಿಂಗ್ ಬೆಲ್ ಸದ್ದು ಕೇಳಿ ಹುಚ್ಚು ಹಿಡಿದವನಂತೆ ಶೀಜಾಳನ್ನ ಸಿಟ್ಟಿನಿಂದ ನೋಡ್ದ. ಶೀಜಾ ಸೀರಿಯಲನ್ನು ನೋಡೋದ್ರಲ್ಲಿ ಮುಳುಗಿದ್ಲು. ಹೋಗಿ ಆ ಬಾಗಿಲು ತೆಗಿಯೇ, ನಿನ್ನದೊಂದು ದರಿದ್ರ ಸೀರಿಯಲ್. ಇಲ್ಲಿ ನನಗೆ ತಲೆ ಕೆಟ್ಟು ಹೋಗಿದೆ ಅಂದರೆ ಅದ್ರ ಮಧ್ಯೆ ಇದೊಂದು. ಅದಕ್ಕೆ ನಾನೇನು ಮಾಡಿದೆ? ಹೋಗಿ ಸುಮ್ಮನೆ ಬಾಗಿಲು ತೆಗೆಯೇ. ರಾಜನ ಕಿರುಚಾಟವನ್ನು ಕೇಳಿ ಶೀಜಾ ಹಾರಿ ಎದ್ದು ಅವನನ್ನು ಸಿಟ್ಟಿನಿಂದ ನೋಡಿ ಬಾಗಿಲು ತೆಗೆದಳು. ಬಾಗಿಲಿನಲ್ಲಿ ನಿಂತಿದ್ದ ಭಾಸ್ಕರ್ ಮತ್ತು ಅಗ್ನಿಯನ್ನ ಕಂಡ ತಕ್ಷಣ ಶೀಜಾ ಗಾಬರಿಯಿಂದ ಹಿಂದಕ್ಕೆ ಹೆಜ್ಜೆ ಹಾಕಿದಳು. ಭಾಸ್ಕರ್ ಅನುಮತಿ ಕೂಡ ಕೇಳದೆ ಒಳಗೆ ನುಗ್ಗಿದಾಗ ಶೀಜಾ ಹೆದರಿಕೆಯಿಂದ ಅವನನ್ನೇ ನೋಡುತ್ತಾ ನಿಂತಿದ್ದಳು. ಯಾರೇ ಅದು? ರಾಜ ಕುರ್ಚಿಯಿಂದಲೇ ತಲೆ ತಿರುಗಿಸಿ ನೋಡಿದಾಗ ಶೀಜಾ ಮುಂದೆ ನಿಂತಿದ್ದ ಭಾಸ್ಕರ್ ಮತ್ತು ಅವನ ಪಕ್ಕದಲ್ಲಿದ್ದ ಅಗ್ನಿ ಕಣ್ಣಿಗೆ ಬಿದ್ರು. ಅವರನ್ನ ಕಂಡ ತಕ್ಷಣ ಅವನು ಹಾರಿ ಎದ್ದು ಬಂದ. ನೀನೇನಿಲ್ಲಿ? ಭಾಸ್ಕರ್ ಮತ್ತು ಅಗ್ನಿಯನ್ನ ನೋಡಿ ಗಾಬರಿಯಿಂದ ಕೇಳಿದ ರಾಜ. ನಿನ್ನ ಸ್ವಂತ ಮಗಳನ್ನ ಮಾರಿ ಬರೋ ದುಡ್ಡಿನಿಂದಲೇ ತಾನೇ ನಿನಗೂ ನಿನ್ನ ಮಕ್ಕಳಿಗೂ ಹೊಟ್ಟೆ ತುಂಬಬೇಕು, ದರಿದ್ರ. ಭಾಸ್ಕರ್ ರಾಜನನ್ನ ಗೋಡೆಗೆ ತಳ್ಳಿ ಕಾಲರ್ ಪಟ್ಟಿ ಹಿಡಿದು ಕೇಳಿದಾಗ ಅವನು ನಡುಗಿದ. ಭಾಸ್ಕರ್ ಬೇಡ, ಅವನಿಗೆ ಅವಳನ್ನ ಇಷ್ಟವಿದ್ದಿದ್ರಿಂದಲೇ ತಾನೇ ನಾನು ಅಲ್ಲದೆ ರಾಜ ಹೇಗೋ ತಡಬಡಿಸುತ್ತಾ ಹೇಳಿದ. ಇಷ್ಟನಾ ಅವನಿಗೆ? ನನ್ನ ತಂಗಿಯ ಮೇಲಿದ್ದದ್ದು ಇಷ್ಟನಾ? ಏನೋ ಪಾಪಿ, ಅವನಿಗೆ ಬೇಕಾಗಿದ್ದು ಅವಳ ದೇಹ ಅಲ್ವಾ? ಅದು ಗೊತ್ತಿದ್ದು ತಾನೇ ನೀನು ಅವನ ಜೊತೆ ನಿಂತದ್ದು. ದುಡ್ಡಿಗಾಗಿ ಸ್ವಂತ ಮಗಳನ್ನೇ ಮಾರಿಕೊಳ್ಳುತ್ತಾ ದರಿದ್ರ ನೀನು. ಹಾಗೆ ಹೇಳುತ್ತಾ ಅಗ್ನಿ ರಾಜನ ಕುತ್ತಿಗೆಗೆ ಬಿಗಿಯಾಗಿ ಹಿಡಿದ. ಅವನು ಉಸಿರಾಡಲು ಪರದಾಡ್ತಾ ಇರೋದನ್ನ ಕಂಡು ಶೀಜಾ ಓಡಿ ಬಂದು ಅಗ್ನಿಯನ್ನ ತಡೆಯೋದಕ್ಕೆ ಯತ್ನಿಸ್ತಾಳೆ. ಆಚೆ ನಿಲ್ಲೆ. ಭಾಸ್ಕರ್ ಅವಳ ಕೂದಲನ್ನ ಹಿಡಿದೆಳೆದು ರಾಜನಿಂದ ದೂರ ತಳ್ಳಿ ನಿಲ್ಲಿಸಿದ. ಇವನಿಗೆ ಪೆಟ್ಟು ಬಿದ್ದ ತಕ್ಷಣ ನಿನಗೆ ಉರಿತಲ್ವಾ? ನನ್ನ ತಂಗಿಯನ್ನ ಅವನಿಗೆ ಒಪ್ಪಿಸೋದಕ್ಕೆ ಇವನು ನಿಂತಾಗ ನನಗೂ ಭೂಮಿ ಅಂತೇನೆ 2 ಹೆಣ್ಣು ಮಕ್ಕಳಿದ್ದಾರೆ ಅನ್ನೋದು ನಿನ್ಗ್ಯಾಕೆ ನೆನಪಾಗ್ಲಿಲ್ಲ? ಭಾಸ್ಕರ್ ಕಿರ್ಚಾಡುತ್ತಾ ಶೀಜಾಳ ಕೆನ್ನಿಗೆ ಬಲವಾಗಿ ಬಾರಿಸಿದಾಗ ಅವಳ ಬಾಯಿಂದ ರಕ್ತ ಚಿಮ್ಮಿತು. ನೀನು ಒಬ್ಳು ಹೆಣ್ಣಲ್ವೇನೆ? ಆದರೂ ಹೀಗೆಲ್ಲ ಮಾಡೋದಕ್ಕೆ ಹೇಗೆ ತಾನೇ ನಿನ್ಗೆ ಮನಸ್ಸು ಬಂತು? ನಾಳೆ ದುಡ್ಡಿಗಾಗಿ ನೀನು ಹೆತ್ತ ಈ 2 ಇಬ್ಬರನ್ನ ಬೇರೆಯವ್ರಿಗೆ ಮಾರ್ಕೊಂಡು ಇವನ ಜೊತೆ ಹಣ ಮಾಡೋದಕ್ಕೆ ಮುಂದಾಗಲ್ಲ ಅಂತ ಏನು ಗ್ಯಾರಂಟಿ? ಇದರೊಂದಿಗೆ ಅವಳ ಹಿಂದೆ ರಣಹದ್ದಿನಂತೆ ಬೀಳುವುದನ್ನು ಇಬ್ಬರೂ ಬಿಟ್ಟು ಬಿಡಬೇಕು. ಇಲ್ದಿದ್ರೆ ಮೇಲೆ ಕೆಳಗೆ ನೋಡಲ್ಲ ಭಾಸ್ಕರ್, ಇಬ್ಬರನ್ನು ಕೊಂದೇ ಹಾಕ್ತೀನಿ. ಇದು ಸುಮ್ಮನೆ ಹೇಳ್ತಾ ಇರೋ ಮಾತಲ್ಲ, ನೆನ್ಪಿಟ್ಕೊಳ್ಳಿ. ರಾಜ ಮತ್ತು ಶೀಜಾಳ ಕಡೆ ಬೆರಳು ತೋರುತ್ತಾ ಅವನು ಹೇಳಿದಾಗ ಅವರು ಹೆದರಿಕೆಯಿಂದ ಅವನ ಮುಖವನ್ನು ನೋಡಲು ಧೈರ್ಯ ಮಾಡಲಿಲ್ಲ. ಬಾವಾ, ಇವರನ್ನ ಮುಟ್ಟಿದ್ರೆ ನಮಗೆ ಪಾಪ, ಬಾ ಹೊರಡೋಣ. ಅಗ್ನಿ ಅವರಿಬ್ಬರನ್ನ ಸುಡುವಂತೆ ದಿಟ್ಟಿಸಿ ನೋಡಿ ಭಾಸ್ಕರನ್ನ ಕರೆದುಕೊಂಡು ಅಲ್ಲಿಗೆ ಹೊರಟೋದ. ಹಿಂದಿರುಗುವಾಗ ಏನು ಮಾತನಾಡದೆ ಯೋಚನೆ ಮಾಡುತ್ತಾ ಕುಳಿತಿದ್ದ ಭಾಸ್ಕರನ್ನ ಅಗ್ನಿ ಸೂಕ್ಷ್ಮವಾಗಿ ನೋಡ್ದ. ಬಾವಾ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಇನ್ನು ಏನಾದರೂ ಸಮಸ್ಯೆ ಆಗುತ್ತೆ ಅಂತನಾ? ಅಗ್ನಿ ತನಗನ್ಸಿದ್ದನ್ನ ನೇರವಾಗಿ ಕೇಳಿದಾಗ ಭಾಸ್ಕರ್ ಮುಗುಳ್ನಕ್ಕ. ಇಲ್ಲ, ನಾನು ಭೂಮಿಯ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಪಾಪ, ಬಹಳ ಕಷ್ಟಪಟ್ಟಿದ್ದಾಳೆ. ಅಣ್ಣನಾಗಿದ್ರೂ ನನ್ನಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ಅವಳಿಗಾಗಿ ಒಂದು ಕ್ಷಣವನ್ನು ಕೂಡ ನಾನು ಮೀಸಲಿಡೋಕ್ಕಾಗಿಲ್ಲ. ದೀರ್ಘವಾಗಿ ಉಸಿರೆಳೆದುಕೊಂಡು ಭಾಸ್ಕರ್ ಸೀಟಿಗೆ ಒರಗಿದ. ಆಗಿ ಹೋಗಿದ್ದನ್ನು ಯೋಚಿಸಿ ಬೇಸರಪಟ್ಟರೆ ಅದಕ್ಕಷ್ಟೇ ಸಮಯ ಸರಿಯಾಗತ್ತೆ.
ಸೊ ನಾನು ಹೇಳೋದಿಷ್ಟೆ, ಇನ್ನು ಮುಂದಾದರೂ ಅವಳ ಜೊತೆ ಸ್ವಲ್ಪ ಪ್ರೀತಿಯಿಂದ ಇರಿ. ಆಮೇಲೆ ಇಷ್ಟು ದೂರ ಕೆಲಸಕ್ಕೆ ಹೋಗುವ ಅಗತ್ಯವಿಲ್ಲ. ನಮ್ಮ ಊರಿನಲ್ಲೇ ಬೇಕಾದಷ್ಟು ಕೆಲಸ ಇದೆ ಅಲ್ಲ, ಬೇಕಿದ್ರೆ ನನ್ನ ಬಸ್ನಲ್ಲೇ ಸೇರಿಕೊಳ್ಳಿ. ಒಳ್ಳೆಯ ಡ್ರೈವರ್ ತಾನೇ ನೀವು. ಅಗ್ನಿ ನಗುತ್ತಲೇ ಹೇಳಿದಾಗ ಭಾಸ್ಕರ್ ತಕ್ಷಣವೇ ಆಹ್ವಾನವನ್ನು ನಿರಾಕರಿಸಿದ. ಬಾವ, ಬೇಸರ ಮಾಡ್ಕೊಳ್ಬೇಡಿ, ನಾನು ನಿಮ್ಮ ಬಸ್ನಲ್ಲೇ ಕೆಲಸಕ್ಕೆ ಸೇರಿದ್ರೆ ಸರಿಯಾಗಿರಲ್ಲ. ಇಲ್ಲಿ ಬೇರೆ ಕಂಪ್ನಿಗಳು ಇವೆ ಅಲ್ಲ, ಅದರಲ್ಲಿ ಯಾವುದಾದ್ರಲ್ಲೊಂದರಲ್ಲಿ ನಾನು ಸೇರ್ಕೊಳ್ತೀನಿ. ಆದರೆ ಏನೇ ಆದರೂ ಕೂಡ ಈ ಊರು ಮಾತ್ರ ಬಿಟ್ಟು ದೂರ ಎಲ್ಲೂ ಹೋಗಲ್ಲ. ಭಾಸ್ಕರ್ ಹೇಳಿದ್ದನ್ನು ಕೇಳಿ ಅಗ್ನಿ ಅವನ ಹೆಗಲಿಗೆ ತಟ್ಟಿ ಮುಗುಳ್ನಕ್ಕ. ಒಳ್ಳೆ ನಿರ್ಧಾರ. ಕೆಲಸ ಮಾಡಬೇಕು ಎನ್ನುವ ಮನಸ್ಸಿದ್ರೆ ಕೆಲಸವನ್ನು ನಾವೇ ಹುಡುಕಿಕೊಳ್ಬೋದು. ಬಾವ, ನೀವು ಕೂಲಾಗಿರಿ. ಭಾಸ್ಕರ್ ಮನೆಗೆ ಹೋಗಬೇಕೆಂದು ಹೇಳಿದ್ದರಿಂದ ಅಗ್ನಿ ಅವನನ್ನು ಮನೆಗೆ ಬಿಟ್ಟು ಭಾರದ್ವಾಜ್ ಮನೆಗೆ ಹಿಂದಿರುಗಿದ. ಮನೆಗೆ ಬಂದ ತಕ್ಷಣ ತನಗಾಗಿ ಕಾಯುತ್ತಿದ್ದ ತನ್ನ ಹುಡುಗಿಯನ್ನ ಕಂಡು ಅವನ ತುಟಿಯ ಮೇಲೆ ನಗು ಮೂಡಿತು. ಮನೆಯ ಬಾಗಿಲಲ್ಲಿ ಯಾರಿಗೆ ಕಾಯ್ತಿದ್ದಾಳೆ ನನ್ನ ಹೆಂಡತಿ? ಅಗ್ನಿ ತುಂಟತನದಿಂದ ಅವಳನ್ನ ನೋಡುತ್ತಾ ಕೇಳಿದ್ದನ್ನ ಕೇಳಿ ಭೂಮಿ ಅವನ ಕೈಗೆ ಮೆಲ್ಲನೆ ಚಿವುಟಿದಳು. ಈ ಹುಡುಗಿ ನನ್ನನ್ನೇ ರೇಗಿಸ್ತೀರಾ? ಓ! ಅಗ್ನಿ ತುಟಿ ಊದಿಸಿಕೊಂಡು ಒಳಗೆ ಹೋದಾಗ ಭೂಮಿ ಅವನ ಹಿಂದೆನೇ ಓಡಿ ಹೋದ್ಲು. ಅಗ್ನಿ, ಅಣ್ಣ ಮನೆಗೆ ಹೋದ್ರಾ? ಅವಳು ಕೇಳಿದ್ದಕ್ಕೆಲ್ಲ ಅಗ್ನಿ ಏನೂ ಮಾತನಾಡಲಿಲ್ಲ. ಯಾಕೆ ಏನು ಮಾತನಾಡ್ತಿಲ್ಲ? ಬಾಯಿ ಬಿಟ್ಟು ಹೇಳ್ತೀರಾ ಇಲ್ವಾ? ಅಣ್ಣ ಮನೆಗೆ ಹೋದ್ರಾ? ಅಲ್ಲಿ ಒಂಟಿಯಾಗಿರಲು ಆಗುತ್ತಾ ಅವ್ರಿಗೆ? ಅವಳು ಆತಂಕದಿಂದ ಅವನ ಕೈ ಹಿಡಿದು ನಿಲ್ಲಿಸಿ ಕೇಳಿದಾಗ ಅಗ್ನಿ ಮುಖ ತಿರುಗಿಸಿಕೊಂಡ. ಅಯ್ಯೇ, ಕೋಪ ಮಾಡ್ಕೊಂಡಿದ್ದೀರಾ? ಬ್ಯಾಡ್. ಅವಳು ಮೂಗಿನ ಮೇಲೆ ಬೆರಳಿಟ್ಟು ಅಗ್ನಿಯನ್ನು ನೋಡಿ ರೇಗಿಸಿದರು. ಅವನು ಅದ್ಯಾವುದನ್ನು ಗಮನಿಸದೆ ಶರ್ಟ್ ಬಿಚ್ಚಿ ಹಾಗೆಯೇ ಮಲಗೋದು ಸ್ನಾನಕ್ಕೆ ಹೋಗೋದಕ್ಕೆ ಮುಂದಾದ. ಹಾಂ, ಈ ಕೋಪವನ್ನು ನಾನೀಗಲೇ ದೂರ ಮಾಡ್ತೀನಿ, ನೋಡ್ತೀರಿ. ಹಾಗೆ ಹೇಳುತ್ತಲೇ ಅವಳು ಅವನ ಮುಂದೆ ಹೋಗಿ ನಿಂತಳು. ಆದರೂ ಅವನ ಮುಖ ನೋಡದಿರುವುದನ್ನು ಕಂಡು ತಕ್ಷಣವೇ ಅವನ 2 ಕಾಲುಗಳ ಮೇಲೆ ಕಾಲಿಟ್ಟು ನಿಂತು ಅಗ್ನಿಯ ತುಟಿಗಳಿಗೆ ಬಲವಾಗಿ ಮುತ್ತಿಟ್ಟಳು. ಆ ಕ್ಷಣ ಅವನ ಕಣ್ಣುಗಳು ಅರಳಿದವು. ಭೂಮಿ ಅವನ ನಿಲುವನ್ನು ಕಂಡು ನಗುತ್ತಲೇ ಅವನ ಕಾಲಿನಿಂದ ಕೆಳಗಿಳಿದಾಗಲೇ ಅಗ್ನಿಗೆ ಎಚ್ಚರವಾದದ್ದು. ಬಾಯಿ ಮುಚ್ಕೊಂಡು ನಗುತ್ತಿದ್ದವಳನ್ನು ಕಣ್ಣರಳಿಸಿ ನೋಡುತ್ತಲೇ ಅಗ್ನಿ ಅವಳನ್ನು ಒಂದು ಕೈಯಿಂದ ತನ್ನೆದೆಗೆ ಅಪ್ಪಿಕೊಂಡ. ತುಂಟತನ ಮಾಡಿ ನಗ್ತಿದೀಯಾ ಚೂರಿ? ಅಗ್ನಿ ಅವಳನ್ನು ತೀಕ್ಷ್ಣವಾಗಿ ನೋಡಿದ ತಕ್ಷಣ ಅವಳ ಕಣ್ಣುಗಳು ತುಂಬಿ ಬಂದವು. ಅಯ್ಯೇ, ಬ್ಯಾಡ್. ನಾನು ಸುಮ್ಮನೆ ತಮಾಷೆ ಮಾಡಿದೆ. ಅವನು ಭೂಮಿಯ ಕಣ್ಣೊರೆಸಲು ಹೋದಾಗ ಭೂಮಿ ಬೇಗನೆ ಅವನನ್ನು ದೂಡಿ ಹೊರಗೆ ಹೋದ್ಲು. ಭೂಮಿ, ಏಯ್! ಅಗ್ನಿ ಬಾಗಿಲವರೆಗೂ ಬಂದರೂ ಭೂಮಿ ಹಿಂತಿರುಗಿ ನೋಡದೆ ಕೆಳಗೆ ಹೋದ್ಲು. ಛೇ, ಸುಮ್ಮನೆ ಆಟವಾಡಿಸೋಣ ಅಂದ್ಕೊಂಡ್ರೆ ಹೀಗಾಯ್ತಾ? ಅಗ್ನಿ ತಲೆ ಕೊಡವಿಕೊಂಡು ಬೇಗನೆ ಸ್ನಾನಕ್ಕೆ ಹೋದ. ಎಲ್ಲರೂ ಊಟಕ್ಕೆ ಕುಳಿತಾಗ ಭೂಮಿ ಮತ್ತು ಗೌರಿ ಸುಮಿತ್ರಾಗೆ ಬಡಿಸೋದಕ್ಕೆ ಸಹಾಯ ಮಾಡುತ್ತಿದ್ದರು. ಹೊಸ ಸೊಸೆಯನ್ನು ಈಗಲೇ ಅಡುಗೆ ಮನೆಗೆ ಸೇರಿಸಿದೆಯಾ ಅಮ್ಮ? ಆದಿ ತಮಾಷೆಯಾಗಿ ಹೇಳಿದ್ದನ್ನು ಕೇಳಿ ಮಾಧವಿ ಸಿಟ್ಟಿನಿಂದ ಅವನನ್ನೊಮ್ಮೆ ನೋಡಿದ್ರು. ಹಾಂ, ಹೊಸ ಪೊರಕೆ ಮೂಲೆ ಮೂಲೆ ಗುಡಿಸುತ್ತೆ ಅಂತಾರಲ್ಲ ಹಾಗೆ. ಮಾಧವಿ ಹಾಗೆ ಹೇಳುತ್ತಲೇ ಚಪಾತಿಯನ್ನು ಕರಿಯಲ್ಲಿ ಅದ್ದಿ ಬಾಯಿಗಿಟ್ಟುಕೊಂಡರು. ಅತ್ತೆ, ನಿಮಗಿಲ್ಲಿ ನಿಮ್ಮ ಕೆಲಸ ನೋಡಿಕೊಂಡು ಇರೋದಕ್ಕೆ ಸಾಧ್ಯವಾದರೆ ಇರಿ. ನನ್ನ ಹೆಂಡತಿ ಮೂಲೆ ಗುಡಿಸ್ತಾಳೋ ಇಲ್ಲ ಮನೆ ಪೂರ್ತಿ ಗುಡಿಸ್ತಾಳೋ ಅದು ಅವಳಿಗೆ ಬಿಟ್ಟಿದ್ದು. ಅದನ್ನೆಲ್ಲ ನೋಡಿಕೊಂಡು ಇರೋದಕ್ಕೆ ಆಗದೆ ಇದ್ದರೆ ಎಲ್ಲಿಗಾದರೂ ಹೊರಟು ಹೋಗ್ಬೋದು. ಅಗ್ನಿ ಮುಖಕ್ಕೆ ಹೊಡೆದಂತೆ ಉತ್ತರಿಸಿದಾಗ ಮಾಧವಿ ಅಳುತ್ತಾ ಮಹಾದೇವನನ್ನೊಮ್ಮೆ ನೋಡಿದ್ರು. ಕೇಳಿಸ್ತಾ ಅಣ್ಣ? ಅಣ್ಣನಾಗಿ ನೀನು ಕುಳಿತಿರುವಾಗಲೇ ಇವನು ನನ್ನನ್ನು ಹೊರಗೆ ಹೋಗೋದಕ್ಕೆ ಹೇಳಿದ್ದು. ನನಗೂ ನನ್ನ ಮಗಳಿಗೂ ಯಾರೂ ಇಲ್ಲ ಅಂತ ತಾನೆ ನಿಮ್ಮೆಲ್ಲರ ಮಾತುಗಳನ್ನು ಕೇಳ್ಕೊಂಡು ನಾವು ಇಲ್ಲಿ ಬಿದ್ದಿರಬೇಕು ಅಂತ. ಮಾಧವಿ ಹಾಗೆ ಹೇಳಿ ಅಳುತ್ತಾ ಸೀರೆಯ ಸೆರಗಿನಿಂದ ಕಣ್ಣು ಮೂಗು ಒರೆಸಿಕೊಳ್ಳಲಾರಂಭಿಸಿದರು. ಯಾರೂ ಇಲ್ಲ ಅಂತೇನಲ್ಲಮ್ಮ, ಗಂಡ ಇನ್ನೂ ಬದುಕೇ ಇದ್ದಾರಲ್ಲ. ಅಹಂಕಾರದಿಂದ ಏನೇನೋ ಮಾಡಿ ಮನೆ ಬಿಟ್ಟು ಬಂದು ಈಗ ಬೇರೆಯವರ ಜೀವನವನ್ನು ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದೀಯಾ? ಅಗ್ನಿ ಬಿಡುವ ಲಕ್ಷಣವಿಲ್ಲದೆ ಧ್ವನಿ ಏರಿಸಿದ. ನನ್ನ ಭಗವಂತನೇ, ನಾನು ಇವರನ್ನೆಲ್ಲ ಹೇಗೆ ಎತ್ತಿ ಬೆಳೆಸಿದೆ. ನನ್ನ ಮಕ್ಕಳಂತೆಯೇ ಭಾವಿಸಿ ಇವರನ್ನೆಲ್ಲ ನೋಡಿಕೊಂಡೆ. ಆದರೆ ಈಗ ಹೇಳ್ತಿರೋದನ್ನು ನೋಡಿದ್ಯಾ ಭಗವಂತ? ಮಾಧವಿ ಹಾಗೆ ಹೇಳುತ್ತಲೇ ಜೋರಾಗಿ ಅಳಲಾರಂಭಿಸಿದರು. ಮಹಾದೇವ್ ಮತ್ತು ಸುಮಿತ್ರಾ ಪರಸ್ಪರ ನೋಡುತ್ತಾ ಕುಳಿತುಕೊಂಡಿದ್ರಷ್ಟೆ. ಕಾರಣ ಮುಂದೆ ನಿಂತಿದ್ದವನು ಅಗ್ನಿ. ಯಾರು ಏನು ಹೇಳಿದರೂ ಕೇಳುವವನಲ್ಲ. ಇನ್ನು ಅವನಿಗೆ ಮಾತನಾಡಬೇಡ ಎಂದರೆ ಹೇಳಿದವರ ಮೇಲೇನೆ ಸಿಡಿದೇಳ್ತಾನೆ.
ಆದಿಯಾದರೆ ಇದ್ಯಾವುದು ತನಗೆ ಸಂಬಂಧವಿಲ್ಲವೆಂಬಂತೆ ಊಟ ಮಾಡುವುದರಲ್ಲಿ ಮಗ್ನನಾಗಿದ್ದ. ಮಧ್ಯದಲ್ಲಿ ಅರುಂಧತಿಯ ಪ್ಲೇಟ್ಗೆ ಕೈ ಹಾಕಿ ಅವಳೊಂದಿಗೆ ಜಗಳವಾಡುತ್ತಿದ್ದ. ಗೌರಿ ಮಾತ್ರ ಭೂಮಿ ನಿಂತಿದ್ದನ್ನು ಕಂಡು ಅವಳ ಕೈ ತಟ್ಟಿ ಸಮಾಧಾನ ಪಡಿಸುತ್ತಿದ್ದಳು. ಮಕ್ಕಳಂತೆ ನೋಡಿದ್ದರೆ ಅವರ ಜೀವನ ಹಾಳು ಮಾಡೋದಕ್ಕೆ ಪ್ರಯತ್ನಿಸಲ್ಲ, ಬದಲಾಗಿ ಅವರಿಗೆ ಕಷ್ಟ ಬಂದಾಗ ಜೊತೆಯಾಗಿ ನಿಲ್ತಾರೆ. ಅವರ ಜೀವನದಲ್ಲಿ ಬಿರುಕು ಮೂಡದಂತೆ ತಡೆಯೋದಕ್ಕೆ ನೋಡ್ತಾರೆ. ಆದರೆ ನೀವು ಮಾಡ್ತಿರೋದೇನು? ಅಗ್ನಿ ಟೇಬಲ್ ಮೇಲೆ ಬಲವಾಗಿ ಗುದ್ದಿ ಎದ್ದು ನಿಂತಾಗ ಭೂಮಿ ನಿಜಕ್ಕೂ ಬೆಚ್ಚಿ ಬಿದ್ದಳು. ನನ್ನ ದೇವ್ರೆ, ನಾನು ಇದನ್ನೆಲ್ಲವನ್ನ ಕೇಳಬೇಕಾಯ್ತಲ್ಲ ಅಣ್ಣ. ಯಾವ ತಪ್ಪನ್ನು ಮಾಡದ ನನ್ನ ಮೇಲೆ ಇವನು? ಮತ್ತೆ ಮಾಧವಿ ಮೊಸಳೆ ಕಣ್ಣೀರು ಸುರಿಸೋದನ್ನ ಕಂಡು ಮಹಾದೇವ್ಗೆ ಸಿಟ್ಟು ನೆತ್ತಿಗೆ ಇರ್ತು. ಮಾಧವಿ, ಸಹಿಸ್ಕೊಳ್ಳೋದಕ್ಕೂ ಒಂದು ಮಿತಿ ಇದೆ. ಅನಗತ್ಯವಾದ ವಿಷಯವನ್ನ ತೆಗೆದು ನೀನೇ ತಾನೇ ಇದೆಲ್ಲವನ್ನ ಶುರು ಮಾಡ್ತಾ ಇದೀಯಾ. ಅನ್ನದ ಮುಂದೆ ಕುಳಿತು ಜಗಳ ಆಡೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಅದು ಮಕ್ಕಳಂತೆ ಕಾಣಬೇಕಾದವರ ಜೊತೆ. ಮಹಾದೇವ್ ಕೂಡ ವಿರೋಧ ವ್ಯಕ್ತಪಡಿಸಿದ್ರಿಂದ ಅವಳಿಗೆ ಸಿಟ್ಟು ಹೆಚ್ಚಾಯಿತು. ಅಲ್ಲಿದ್ದವರು, ಅಣ್ಣನಿಗೂ ನಾನು ಹೊರೆಯಾಗಿದ್ದೇನಲ್ಲ, ಸಾಕಾಯಿತು ನನಗೆ. ಏನಿದು ನಾದಿನಿ? ಊಟದ ಮುಂದೆ ಕುಳಿತು ಅಳಬೇಡ. ಅವನು ಏನೋ ಹೇಳಿದ ಮಾತ್ರಕ್ಕೆ ನಿನ್ನ ಅಣ್ಣ ಹಾಗೇನೂ ಅಂದುಕೊಂಡಿಲ್ಲ. ಊಟ ಮಾಡು. ಇನ್ನು ಅವನು ಏನೂ ಹೇಳಲ್ಲ. ಸುಮಿತ್ರಾ ಮಾಧವಿಯನ್ನ ಸಮಾಧಾನಪಡಿಸಿ ಕೂರಿಸುವಾಗ ಅಗ್ನಿ ತಾಯಿಯನ್ನ ಕೆಂಡದಂಥ ಕಣ್ಣುಗಳಿಂದ ನೋಡಿದ. ಆ ನೋಟದ ಅರ್ಥ ತಿಳಿದಿದ್ರಿಂದ ಸುಮಿತ್ರಾ ಅವನನ್ನ ದಯನೀಯವಾಗಿ ನೋಡಿದರು. ಅಗ್ನಿ ಊಟ ಮಾಡದೆ ಎದ್ದು ಹೋಗಲು ಮುಂದಾದಾಗ, ಅಗ್ನಿ, ನನಗೆ ಹಸಿವಿಲ್ಲ, ನೀನು ಊಟ ಮಾಡಿ ರೂಮ್ ಬಾ, ಕೇಳಿಸ್ತಲ್ವಾ? ಅಗ್ನಿ ಅವಳಿಗೆ ಆದೇಶಿಸಿ ಕೈ ತೊಳೆದುಕೊಂಡು ಮನೆಯ ಅಂಗಳದತ್ತ ನಡೆದ. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.